ಜೇಜಮ್ಮ ಹಾಯ್ ಮಾಡು. ಈ ಆಲೂಗಡ್ಡೆ ಇಟ್ಟು ಒಂದೇ ಸರಿ ಓವರ್ ಸೈಜ್ಡ್ ಟಿ ಶರ್ಟ್, ಬ್ಯಾಕ್ ಸೈಡ್ ಹಿಂಗೆ. But that batter is just so spongy. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇದು ಅಮ್ಮ ಮನೆಯಿಂದ ಬಂದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿದ್ದು ಬಂದಿದ ತಕ್ಷಣ ನನಗೆ ಮತ್ತು ನನಗೆ ತಲೆಗೆ ಆಯಿಲ್ ಅಪ್ಲೈ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ 2 hours ಹಂಗೆ ಇರಲಿ ತಲೆ, ಆಮೇಲೆ ತಲೆ ಸ್ನಾನ ಮಾಡಿಸಿದ್ರೆ ಆಯಿತು ಅಂತ. ಸೊ ಅದಾದಮೇಲೆ ಫಸ್ಟ್ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಟೊಮೆಟೊ ರಸಮ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಹಾಯ್ ಮಾಡು, ಹಾಯ್ ಮಾಡು. ಎಲ್ಲೋಗಿದ್ದೆ? ಏರ್ ಬ್ಯಾಂಡ್ ಯಾರು ಹಾಕಿದ್ರು? ಏರ್ ಬ್ಯಾಂಡ್ ಯಾರು ಹಾಕಿದ್ರಿ? ಅಕ್ಕ ಲಲ್ಲಿ ಅಕ್ಕ ಹಾಕಿದ್ರಾ? ಲಲ್ಲಿ ಕೂಡ ಸಮ್ಮರ್ ಹಾಲಿಡೇಸ್ ಎಲ್ಲ ಮನೇಲೇ ಇದ್ಲು. ಸೊ ಆಟ ಆಡಿಸ್ತಾ ಇದ್ಲು. ಅಷ್ಟೊತ್ತಿಗೆ ನಾನು ಟೊಮೆಟೊ ಎಲ್ಲ ಕಟ್ ಮಾಡಿದೆ, ಹಾಗೆ ಬೆಳ್ಳುಳ್ಳಿ ಏನೇನು ಬೇಕು ಎಲ್ಲ ಫಸ್ಟ್ ರೆಡಿ ಮಾಡಿಟ್ಕೊಬಿಟ್ರೆ ಆಮೇಲೆ ಆರಾಮಾಗಿ ಮಾಡ್ಬೋದು ಅಂತ ಫಸ್ಟ್ ರೆಡಿ ಮಾಡಿಟ್ಕೋತಾ ಇದ್ದೀನಿ. ಕೈ ತೆಗಿ, ಕೈ ತೆಗಿ, ಬೊಟ್ಟು ತೋರಿಸಿ ಹೆಂಗೆ ಇಟ್ಕೊಂಡಿದ್ದೀನಿ. ತೋರ್ಸು. ಅಯ್ಯೋ ಎಲ್ಲಿ ತೋರ್ಸು. ಮಮ್ಮಿ ಜೇಜಮ್ಮ ಹಾಯ್ ಮಾಡು. ಸೊ ಇನ್ನೇನು ರಸಮ್ ಮಾಡೋಣ ಅನ್ನೋ ಟೈಮ್ಗೆ ಈಯನ ಬಂದು ಅಲ್ಲೇ ಕುತ್ಕೊಂಡಿದ್ಲಲ್ವ, ಸರಿ ಮ್ಯಾಂಗೋ ನೋಡಿಬಿಟ್ಲು. ಮ್ಯಾಂಗೋ ಅಂತ ಇದ್ಲು, ಅವಳಿಗೆ ಇಷ್ಟ ಮ್ಯಾಂಗೋ. ಸೊ ಅದಕ್ಕೆ ಕೇಳ್ತಾ ಇದ್ಲ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಮುಂಚೆ ಸರಿ ಮ್ಯಾಂಗೋ ತಿನ್ಬಿಡೋಣ, ಹೆಂಗಿದ್ರು ಅಡುಗೆ ಮಾಡೋಕ್ಕಾಗುತ್ತೆ ಒಂದು ಅರ್ಧ ಗಂಟೆ 45 minutes ಅಂದ್ಬಿಟ್ಟು ಕಟ್ ಮಾಡ್ಕೊಂಡು 3 ಜನ ಕುತ್ಕೊಂಡು ತಿಂತಾ ಇದ್ದೀವಿ. ಈಯನ ಅಂತೂ ಅವಳೇ ತಿನ್ಬೇಕಂತ ಎಷ್ಟು ಕ್ಯೂಟಾಗಿ ಇಟ್ಕೊಂಡು ನಾವು ತಿನ್ನೋದು ನೋಡ್ತಾಳೆ, ಯಾವ ಥರ ತಿಂತೀವಿ ಅಂತ ನೋಡಿಬಿಟ್ಟು ತಿಂತಾಳೆ. ಒಂದು 2 ಇಲ್ಲ 3 ಪೀಸ್ ಹಂಗೆ ತಿಂತಾಳೆ ಇಷ್ಟಪಟ್ಟು. ಸೊ ಮ್ಯಾಂಗೋ ಅಂದರೆ ಅವಳಿಗೂ ಇಷ್ಟ, ನನಗೂ ಇಷ್ಟ, ಕಿರಣ್ಗೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಸೀಸನ್ ಬೇರೆ ಅಲ್ವಾ. ಸೊ ಅದಕ್ಕೆ ಕಿರಣ್ ಆರ್ಡ್ರ್ ಮಾಡಿದ್ರು. ಏನಂದರೆ ಒಂದು ಮ್ಯಾಂಗೋ 100 ರೂಪಾಯಿ, 600 ರೂಪಾಯಿ ಅಂತ ನನಗೆ ಗೊತ್ತೇ ಇಲ್ಲ, ಆರ್ಡ್ರ್ ಮಾಡಿದ್ದಾರೆ. ಸೊ ಓಕೆ ಸೀಸನ್ ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು ಸರಿ ಓಕೆ ಅಂತ ತರಿಸಿದ್ರು. ಸೊ ಬೇಗ ಎಲ್ಲ ತಿಂದಾದಮೇಲೆ ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟ್ ಟೊಮೆಟೊ ಹಾಕಿದ್ದೀನಿ, ಬೆಳ್ಳುಳ್ಳಿ ಮತ್ತು ಪೆಪ್ಪರ್ ಹಾಕಿದ್ದೀನಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜೀರಿಗೆ ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು, ಆಮೇಲೆ ಕೂಡ ಮತ್ತೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ, ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಕುಕ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊತೀನಿ. ಸೊ ಇಷ್ಟು ರೆಡಿ ಮಾಡಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ವಾಟ್ರ್ ಏನು ಹಾಕೋದು ಬೇಕಾಗಲ್ಲ, ಯಾಕಂದರೆ ಟೊಮೆಟೊ ಆಲ್ರೆಡಿ ವಾಟ್ರ್ ಕಂಟೆಂಟ್ ಬಿಟ್ಬಿಡುತ್ತೆ. ಸೊ ಅದನ್ನು ಜಸ್ಟ್ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೆಗಡಿ ಆದಾಗಂತೂ ಇನ್ನೂ ಚೆನ್ನಾಗಿರುತ್ತೆ. ಏನಾಗಿ ಸ್ವಲ್ಪ ಕೋಲ್ಡ್ ಆದಂಗೆ ಆಗಿತ್ತು, ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕಿ ರಸಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಕಿರಣೇ ಕೇಳಿದ್ದು ರಸಮ್ ಮಾಡ್ತೀಯಾ ಅಂತ. ಅದು ಬೇರೆ ತಮಿಳ್ನಾಡು ಹೋಗಿದ್ವಲ್ಲ, ಅಲ್ಲಿ ರಸಮ್ ತಿಂದಿದ್ರು, ಆ ಥರನೇ ಸ್ಟೈಲ್ ಮಾಡು ಅಂತ. ಇವಾಗ ತಮಿಳ್ನಾಡು ಕಾಂಚೀಪುರಂ ಹೋದಾಗ ಅಲ್ಲಿ ಕೂಡ ಪುಡಿದು ಅದು ಇದು ಏನೇನೋ ಕೇಳ್ತಾ ಇರ್ತಾರೆ ಅಲ್ಲಿ ತಿಂದಿರೋ ರೆಸಿಪಿ ಎಲ್ಲ. ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಒಂದು ಲೆವೆಲ್ಗೆ ಅದೇ ಥರ ಮಾಡೋದಕ್ಕೆ. ಸೊ ಇವಾಗ ರಸಮ್ ಮಾಡು ಅಂದಿದ್ರೆ ಅದಕ್ಕೆ ರಸಮ್ ಮಾಡ್ತಾಯಿದ್ದೀನಿ. ಅದು ಪೇಸ್ಟ್ ಮಾಡಿ ಇಟ್ಕೊಂಡೆ. ಆಮೇಲೆ ಇದು ಗಡಿಗೆ ಕೂಡ ತೊಗೊಂಬಂದಿದ್ವಲ್ಲ, ಸರಿ ಅದರಲ್ಲೇ ಮಾಡೋಣ, ರಸಮ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅದರಲ್ಲಿ ಸ್ವಲ್ಪ ಫಸ್ಟ್ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಮತ್ತೆ ಇನ್ನೊಂದು ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು ಪ್ಯೂರಿ ಏನು ಮಾಡಿದ್ದೆ ಅದನ್ನ ಮತ್ತೆ ಹಾಕಿ ಒಂದು ಸ್ವಲ್ಪ ಕುಕ್ ಮಾಡಬೇಕು. ಆ್ಯಕ್ಚುಲಿ ಇದು ಗಡಿಗೆದು ನಾನು ತೊಗೊಂಬಂದಿದ್ದೇನೆಂದರೆ ಮೊಸರು ಹೆಪ್ಪು ಹಾಕೋಕ್ಕೆ, ಮತ್ತು ಇನ್ನೊಂದು ಇದ್ರ ದೊಡ್ಡ ಸೈಜು ಕೂಡ ತೊಗೊಂಬಂದಿದ್ದೀನಿ ರೈಸ್ ಏನಾದರೂ ಮಾಡೋಕ್ಕೆ ಅಂತ. ಕಮೆಂಟ್ ಮಾಡಿ ಕೂಡ ಕೇಳ್ತಿದ್ರಿ ಹೇಗಿದೆ ಯೂಸ್ ಮಾಡೋದು ಎಲ್ಲ ಅಂತ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮೊಸರು ಇದರಿಂದ ಹಾಕಿದಾಗ ಸ್ವಲ್ಪ ಟೈಮ್ ತೊಗೊಂಡಿತ್ತು ಹೆಪ್ಪಾಗೋಕ್ಕೆ. ಸೊ ಅದಕ್ಕೆ ಓಕೆ ಬಿಡು ಮೊಸರಿಗೆಲ್ಲ ಏನಕ್ಕೆ ಅಂದ್ಬಿಟ್ಟು ಈ ಥರ ರಸಮ್ ಏನಾದರೂ ಈ ಥರ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ಸೊ ಅದೊಂದು ಸ್ವಲ್ಪ ಕುಕ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿದ್ದೀನಿ. ಅರಶಿನ, ಖಾರ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆಯಿಲ್ ಸೆಪ್ರೇಟ್ ಆಗೋವರೆಗೂ ಕುಕ್ ಮಾಡಿದ್ರೆ ಆಯಿತು ರಸಮ್. ಆಲ್ಮೋಸ್ಟ್ ಆದಂಗೆ ಇನ್ನು ಸ್ವಲ್ಪ ಕುಕ್ ಆಗಬೇಕಿದು. ಇದು ಪಾಟ್ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಕೂಡ ಕಮೆಂಟ್ ಮಾಡಿ ಕೇಳಿದ್ರಿ. ಏನಿಲ್ಲ, ನಾರ್ಮಲಾಗೆ ನಾನು ಯೂಸ್ ಮಾಡ್ತೀನಿ, ವಾಶ್ ಮಾಡಿ
ನಾರ್ಮಲ್ ವಿಮ್ ಇದೆಯಲ್ಲ ಅದೇ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ, ಆಮೇಲೆ ಯೂಸ್ ಮಾಡ್ಕೊತೀನಿ ಅಷ್ಟೇ. ಒಂದೊಂದ್ಸರಿ ಸಾಲ್ಟ್ ಹಾಕ್ಬಿಟ್ಟು ಕೂಡ ವಾಶ್ ಮಾಡ್ಕೋತೀನಿ. ನಾರ್ಮಲಾಗಿ ಅಡುಗೆ ಏನು ಬೇಕೋ ಮಾಡಿಕೊಂಡು ಪಾತ್ರೆ ಹೇಗೆ ಮಾಡ್ತೀನಿ ಹಂಗೆ ನಾನು ಮೇಂಟೈನ್ ಮಾಡೋದು. ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಈ ಥರ ತೊಗೊಂಬಂದು ಕೂಡ ಯೂಸ್ ಮಾಡ್ತಾ ಇರೋದು. ಸದ್ಯಕ್ಕೆ ಏನೂ ಆಗಿಲ್ಲ, ಒಂದು 3-4 ಸರಿ ಕೂಡ ಇದ್ರಲ್ಲಿ ಕುಕ್ ಮಾಡಿದ್ದೀನಿ. ನಾರ್ಮಲಾಗಿ ವಾಶ್ ಮಾಡ್ಕೊತೀನಿ ಅಷ್ಟೇ. ಸೊ ಇದು ಆಲ್ಮೋಸ್ಟ್ ಎಲ್ಲ ಕುಕ್ ಆಗಿದೆ. ನಾನು ವಾಟರ್ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ, ನಮ್ಗೆ ಯಾವ ಥರ ಬೇಕು ಆ ಥರ ಮಾಡಿದ್ರೆ ಆಯಿತು ಕನ್ಸಿಸ್ಟೆನ್ಸಿ. ನಾನು ಸ್ವಲ್ಪ ಕ್ವಾಂಟಿಟಿಲೇ ಮಾಡಿದ್ದು, ಒಂದೇ ಟೈಮ್ಗೆ ಆಗೋಷ್ಟು. ಸೊ ಯಾಕಂದರೆ ಮತ್ತೆ ಇನ್ನೊಂದ್ಸರಿ ತಿಂದು ತಿರ್ಗಾ ಅದೇ ತಿನ್ನೋಕ್ಕೆ ಒಂದೊಂದ್ಸರಿ ಇದು ವೇಸ್ಟ್ ಆಗಬಾರ್ದು. ನನಗೆ ಎಷ್ಟಿರುತ್ತೆ ಅಷ್ಟೇ ಕರೆಕ್ಟಾಗಿ ಆಗಬೇಕು. ವೇಸ್ಟ್ ಆಗಿಬಿಟ್ರೆ ಬೇಜಾರಾಗ್ಬಿಡುತ್ತೆ ಫುಡ್. ಅದಕ್ಕೆ ಸೊ ಯಾವಾಗಲೂ ಅಷ್ಟೇ ನಾನು ಕರೆಕ್ಟ್ ಕ್ವಾಂಟಿಟಿಲೇ ಮಾಡ್ತೀನಿ. ಅದೇ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಏನು ನೀನು ಮಸ್ತ್ ಏನು ಮಾಡಬೇಕಂದ್ರೆ ಎಷ್ಟು ಕ್ವಾಂಟಿಟಿ ನೋಡ್ತೀಯಾ ಅಷ್ಟೇ ಮಾಡ್ತೀಯಾ ಅಂತ ಎಲ್ಲ ಹೇಳ್ತಿರ್ತಾರೆ. ನನಗೆ ಏನಿಲ್ಲ, ಇಷ್ಟು ಒಂದು ಮೆಜರ್ಮೆಂಟ್ ಕಪ್ ಇಟ್ಕೊಬಿಟ್ಟಿರ್ತೀನಿ, ಇಬ್ಬರಿಗೆ ಇಷ್ಟು ಅಂತ. ಯಾರಾದರೂ ಮನೆಗೆ ಬಂದಾಗ ಅದೇ ಮೆಜರ್ಮೆಂಟಲ್ಲೇ ನಾನು ಜಾಸ್ತಿ ಇದು ಮಾಡ್ತೀನಿ. ಅನ್ನ ಮಾಡೋದಾಗಲಿ ಬೇಳೆ ಏನೇ ಆದರೂ ಒಂದೊಂದು ಸರಿ ಯಾವಾಗಾದರೂ ಒಂದೊಂದು ಸರಿ ಹೆಚ್ಚು ಕಮ್ಮಿ ಆಗುತ್ತಷ್ಟೇ. ಬಟ್ ಜಾಸ್ತಿ ಸರಿ ವೇಸ್ಟ್ ಅಂತೂ ಆಗಿರಲ್ಲ. ಆ ಥರ ಅಮ್ಮ ಅದೇ ಹೇಳ್ತಾ ಇರ್ತಾರೆ ಯಾವಾಗಲೂ, ಇದೊಂದು ವಿಷಯದಲ್ಲಿ ಹಿಂಗೇನೇನು ಮಾಡ್ತೀಯ ಚೆನ್ನಾಗಿ ಅಂತ. ಸೊ ಅಷ್ಟೇ. ಅದಾದಮೇಲೆ ರಸಮ್ ಕೂಡ ರೆಡಿ ಆಯಿತು. ಅದ್ರ ಜೊತೆ ಸ್ವಲ್ಪ ಸಂಡಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ರಸಮ್ ಸಂಡಿಗೆ ಇದ್ದರೆ ಮಸ್ತಾಗಿರುತ್ತೆ ಅಂತ. ಆ್ಯಕ್ಚುಲಿ ಇದು ಅತ್ತೆ ಮಾಡಿರೋದು, ಹಬ್ಬಕ್ಕೆ ಬಂದಿದ್ರಲ್ಲ ಆವಾಗ ತೊಗೊಂಬಂದಿದ್ರು. ಇದು ಅಕ್ಕಿದು ವೈಟ್ ಕಲರು, ಅದು ಗ್ರೀನ್ ಕಲರ್ ಇರೋದು, ಅದಕ್ಕೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇನ್ನೊಂದು ಇರುತ್ತೆ ಅಕ್ಕಿದೆ, ಅದು ಆ್ಯಕ್ಚುಲಿ ಇರಲಿಲ್ಲ, ಇಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಅದು ನನ್ನ ಫೇವ್ರೇಟ್. ಸೊ ಅದ್ರ ಜೊತೆ ಸಂಡಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಕಿರಣ್ಗೆ ಅಂತೂ ತುಂಬಾ ಇಷ್ಟ ಆಯಿತು. ಕೇಳ್ತಾಯಿದ್ರು ಆ ಥರ ಮಾಡು ಅಂತ. ನಾನು ಅನ್ಕೊತಾ ಇದ್ದೆ ಇವರೇನೋ ಕೇಳಿಬಿಟ್ಟಿದ್ದಾರೆ, ಆ ಥರ ಬಂದಿಲ್ಲ ಅಂದರೆ ಹೆಂಗಪ್ಪ ಅಂತ. ಬಟ್ ತುಂಬಾ ಇಷ್ಟಪಟ್ಟರು. ಸೊ ಅನ್ನ, ತುಪ್ಪ, ರಸಮ್ ಮತ್ತು ಸಂಡಿಗೆ ಕೂಡ ರೆಡಿ ಆಗಿದೆ. ನನಗೂ ಕೂಡ ಇದನ್ನೇ ತಿನ್ನಿಸ್ದೆ, ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ರಸಮ್ ಹಾಕಿ ಸ್ವಲ್ಪ ಮೊಸರು ಆ್ಯಡ್ ಮಾಡಿ ತಿನ್ಸಿದ್ರೆ ಅವಳು ಕೂಡ ನಾವೇನು ಮಾಡ್ತೀವಿ ಯೂಶಲ್ ಆಗಿ ಅದೇ ತಿನ್ಕೊಂಬಿಡ್ತಾಳೆ. ಅವಳಿಗೇನು ಸಪ್ರೇಟ್ ಆಗಿ ಏನು ಅಡುಗೆ ಮಾಡೋಕ್ಕೆ ಹೋಗಲ್ಲ. ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಹಿಂಗೆ ಇಟ್ಕೊಂಡು ನಾನು ಹೇಳಿ ಮಾಡಿ ಡ್ಯಾನ್ಸ್ ಮಾಡು. ಕೂದಲು ಅಡ್ಡ ಬರುತ್ತಾ? ಯಪ್ಪ ಅಡ್ಡ ಸರಿ ಇದಾಗ್ತೀನಿ ಬಾ, ಹೋಗುತ್ತೆ. ಹಾಕ್ತೀನಿ ಇದು, ನಾನು ಹಾಕ್ತೀನಿ, ಹೋಗುತ್ತೆ. ಇವಾಗ ಹೋಗುತ್ತೆ. ಇವಾಗ ಅನ್ಕೊಂಡು ಈಗ ಇಟ್ಕೊಂಡು ಮಾಡು ಓಕೆ ರೆಡಿ ಮಾಡು. ಅಲ್ಲಿದೆ ನೋಡು, ಕೆಳಗಡೆ ಇದೆ ನೋಡು. ಮಾಡು. ತಿರುಗ್ಬೇಕು ಹಂಗೆ, ಸೊಂಟ ಕೈ ಇಟ್ಕೊಂಡು ಮಾಡೇ. ಅಯ್ಯ ಬೇಗ ಮಾಡು, ಹಿಂಗಿಟ್ಕೊ. ಅಡ್ಡ ಇಲ್ಲ ಹೋಗೆ. ರಬ್ಬರ್ ಬ್ಯಾಂಡ್ ಹಾಕ್ಲಾ? ನೋಯಿಸ್ತಾ? ನೋಯ್ ಎಲ್ಲೋಯ್ತು? ಮ್ಯಾಜಿಕ್ ಮಾಡ್ತಾಳೆ ಎಲ್ಲೋಯ್ತು ಚಾಕ್ಲೇಟ್? ಮ್ಯಾಜಿಕ್ ಮಾಡ್ತಾಳೆ ಯಪ್ಪ ಕಳ್ಳಿ. ಅಲ್ಲಿದೆ ನೋಡಿದ್ವಿ ನಾವು, ನೋಡಿದ್ವಿ. ಮತ್ತೆ ಮಾಡು ಮ್ಯಾಜಿಕ್ ಮಾಡು. ಓಕೆ ತಗೋ, ಮ್ಯಾಜಿಕ್ ಮಾಡು. ನಮಗೆ ಕಾಣಿಸ್ತು, ಅಲ್ಲಿದೆ ಕಾಣಿಸ್ತು, ಅಲ್ಲಿದೆ ಚಾಕ್ಲೇಟ್. ಅಯ್ಯೋ ಬಚ್ಚಿಟ್ಕೊಂತೀಯ ನೀನು ಚಾಕ್ಲೇಟ್ನ? ಅದು ಮ್ಯಾಜಿಕ್ಕಾ? ಇಲ್ಲ ಎಲ್ಲೋಯ್ತು? ಬಚ್ಚಿಟ್ಕೊಳ್ಳೋದು ನೋಡೋಳು. ಇಲ್ಲ ಅಂತ ಸೌಂಡ್ ಬರ್ತಿದೆ. ಎಲ್ಲೋಯ್ತು? ಕೈ ತೋರ್ಸು. ಕೈಯಲ್ಲಿದೆ. ಹಿಂದೆ ಬಿಸಾಕಿದ್ಯಾ? ಇದರಲ್ಲಿ ಹೋಯ್ತು. ಕಳ್ಳಿ ಹೆಂಗ್ ಬಗ್ಗೆ ನೋಡ್ತಾಳ ನೋಡಿ. ಎಲ್ಲಿ ಬಿಸಾಕ್ದೆ? ಹೋಯ್ತಾ? ಹಂಗೆ ಡ್ಯಾನ್ಸ್ ಮಾಡ್ಬಿಡು. ಸ್ಟೆಪ್ ಆಗಿ ಕರೆಕ್ಟ್ ಪಲ್ಕೊಂಡಿದ್ಯಾ? ಡ್ಯಾನ್ಸ್. ನಾನು ಇಲ್ಲಿ ನೋಡಿಲ್ಲ. ಒಂದು ನಿಮಿಷ ಎದ್ದೊಳ್ತೀಯಾ?
ಸೊ ಏನ ಇಷ್ಟೊತ್ತು ಇಲ್ಲಿ ಮ್ಯಾಜಿಕ್ ಮಾಡಿ ಡ್ಯಾನ್ಸ್ ಮಾಡಿ ಫುಲ್ ನಮಗೆಲ್ಲ ಎಂಟರ್ಟೈನ್ ಮಾಡಿಬಿಟ್ಟು ಎದುರುಗಡೆ ಮನೆಗೆ ಹೋಗಿದ್ದಾಳೆ. ಏನು ಮ್ಯಾಜಿಕ್ ಮಾಡ್ತಾಳೆ ಅಂದರೆ ಹಿಂಗೆ ಎಸ್ಬಿಟ್ಟು ಹೆಂಗೆ ನೀವೇ ನೋಡಿದ್ರಲ್ಲ ಹೆಂಗೆ ಅದು ಬೇರೆ ಕಲ್ತ್ಬಿಡ್ತಾಳೆ. ನಾನು ಹೇಳೋದು ಕ್ಯೂಟ್ ಅಂತದೆ. ಅದ್ರಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾಳಂತೆ ಕಿರಣ್ ಹೇಳಿದ್ರು, ಬಟ್ ಮಾಡು ಅಂದರೆ ಮಾಡ್ತಾನೆ ಇರಲಿಲ್ಲ. ಸೊ ಇಷ್ಟೊತ್ತು ನಮಗೆ ಎಂಟರ್ಟೈನ್ ಅಂತೂ ಮಾಡಿದ್ಲು, ಮಾಡಿಬಿಟ್ಟು ಇವಾಗ ಅಲ್ಲಿ ಹೋಗಿದ್ದಾಳೆ ಆಟ ಆಡೋಕ್ಕೆ. ಸೊ ಅವಳು ಬರೋಕ್ಕೆ ಮುಂಚೆ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು, ಏನು ಫ್ರೆಂಚ್ ಫ್ರೈಸ್ ಮನೆಯಲ್ಲೇ ಮಾಡಿ ಅವಾಗ ಮಾಡಿದ್ದು, ತುಂಬ ಗ್ಯಾಪ್ ಆಗಿತ್ತು. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ಲ ಅದು ಯಾವ ಥರ ಮಾಡೋದು ಅಂತ ಕೂಡ. ಸೊ ಅದನ್ನೇ ಬೇಗ ಮಾಡಿಬಿಡ್ತೀನಿ ಇವಾಗ. ಸೊ ಇದೆಲ್ಲ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಏನಿಲ್ಲ, ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ಟು ಒಂದು 5-10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಫ್ರೈ, ಅದು ಚೆನ್ನಾಗಿ ನೀರೆಲ್ಲ ಹೋಗೋವರೆಗೂ ಬಟ್ಟೆಲ್ಲಿ ಒರೆಸ್ಕೊಂಡು ಆಮೇಲೆ ಫ್ರೈ ಮಾಡಿದ್ರೆ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ಅವ್ರು ತೋರಿಸ್ಬೇಕಾದ್ರೆ ಎಷ್ಟು ಈಸಿ ಅನ್ಸುತ್ತಲ್ಲ, ಫಟ ಮಾಡ್ತಾರೆ. ಇದು ಕಟ್ಟೆ ಮೇಲೆ ಇಟ್ಕೊಂಡು ಮಾಡೋಕ್ಕೆ ಆಗ್ತಾಯಿಲ್ಲ, ಹೈಟ್ ಆಗುತ್ತಲ್ಲ, ಅದಕ್ಕೆ ಪ್ರೆಷರ್ ಜಾಸ್ತಿ ಜೋರಾಗಿ ಇಲ್ಲಿ ಆಲೂಗಡ್ಡೆ ಇಟ್ಟು ಒಂದೇ ಸರಿ ಹಂಗೆ. ಸೂಪರ್. ಫಿಸಿಕ್ಸ್ ಯೂಸ್ ಮಾಡಬೇಕಾ? ವಾವ್, ಫಿಸಿಕ್ಸ್. ಸೂಪರ್ ಫಿಸಿಕ್ಸ್. ಫಿಸಿಕ್ಸ್ ಯೂಸ್ ಮಾಡ್ಬೇಕಂದ್ರೆ ಕುತ್ಕೋಬೇಕು. ಲಾಸ್ಟ್ ಅನ್ಸತ್ತಲ್ಲ, ಇನ್ನೊಂದಿದೆ ಅಷ್ಟೇ. ಏನೋ ಕಂಡುಹಿಡಿತಾರೆ ಇದೇನೋ, ಬಟ್ ನಾನು ಮಾಡೋಕ್ಕಾಗಲ್ಲಪ್ಪ. ಫುಲ್ ಕೈ ನೋವು ಬರುತ್ತೆ. ಇದೆಲ್ಲ ನೋಡಿ ಟ್ರೈ ಮಾಡೋಕೆ ಹೋಗಿ ನೋವು ಆಯ್ತಿದೆಲ್ಲ. ಅದಕ್ಕೆ ಅದರಲ್ಲಿ ಎರಡು ಮಾಡಬೇಕಾಗತ್ತೆ. ಆಗತ್ತಾ ಅಷ್ಟು ದೊಡ್ಡದು? ಮೋಸ್ಟ್ಲಿ ಆಗಲ್ಲ. ಅರ್ಧಕ್ಕೆ ಸ್ಟಕ್ ಆದರೆ ಫುಲ್ ತಲೆನೋವು. ಕಿರಣ್ ಕ್ಲೀನ್ ಮಾಡೋದು, ನಮ್ಮ ಕಟ್ ಮಾಡಿ ಮಾಡೋಣ. ಸೊ ಇಷ್ಟಾಗಿದೆ. ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿಟ್ಟಿದ್ದೀನಿ, ಬಾಯ್ಲ್ ಆಗ್ತಾಯಿದೆ. ಏನು ಫಿಸಿಕ್ಸ್ ಯೂಸ್ ಮಾಡಿದೆ ನೀನು? ಅಲ್ಲಿ ಇಟ್ಟು ಮಾಡಿ ಇಲ್ಲಿ ಎಗರ್ಸೋರೆಲ್ಲ ಇಲ್ಲಿಟ್ಟು ಅದೆಲ್ಲ ಹೋಯ್ತು. ನಾನು ಇಲ್ಲಿ ಸುಮ್ಮನೆ ಕ್ಯಾಚ್ ಹಾಕಲಕ್ಕೆ ನಿಂತ್ಕೊಬಿಡ್ತೀನಿ. ತಗೋ ಹಾಕು ಸುಮ್ಮನೆ. ಎಗರುತ್ತೆ, ಎಗರ್ಸಿ ಇನ್ನೇನು ಬೇಕು. ಶಿವ ಶಿವ ಯಾ ನೋಡಿ ಆ ಪಪ್ಪ ಹೆಂಗ್ ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ. ಏನ್ ಮಾಡಿದ್ರು? ಹಾ, ಇವಳು ಹೋಗ್ತಾಳೆ ಅಲ್ಲಿ ಏನು ಹಿಡ್ಕೊಂಡ್ಬರ್ತಾಳೆ, ಚಾಕ್ಲೇಟ. ಇಷ್ಟೆಲ್ಲ ಮಾಡಿದಾರೆ ಸುಮ್ಮನೆ. ಇದು ಯಾಕೆ ಸರಿ ಇಲ್ಲ, ಅದು ಇಟ್ಟು ಜಾಗದಲ್ಲಿ ಬಿದ್ದಿಲ್ಲ ನೋಡಿ. ಎಲ್ಲ ಸರಿ ಬಿಡು. ಆಯ್ತು, ಕೀಟಾಣುಗಳೆಲ್ಲ ಸತ್ತೋಗುತ್ತೆ ಬಿಸಿನೀರಲ್ಲಿ. ಸೊ ಚೆನ್ನಾಗಿ ನೀರೆಲ್ಲ ಹೀರ್ಕೋಬೇಕು, ಆಮೇಲೆ ಎಣ್ಣೆಲಿ ಫ್ರೈ ಮಾಡಬೇಕು. ಇಲ್ಲ ಅಂದರೆ ಟಪ ಸಿಗಿದ್ಬಿಡುತ್ತೆ. ಕಿರಣ್ ಹೇಳ್ದಂಗೆ ಫಿಸಿಕ್ಸ್ ಯೂಸ್ ಮಾಡಿ. ಅಯ್ಯಪ್ಪ, ಇದು ಕಟ್ ಮಾಡೋದೇ ಒಂದು ತಲೆನೋವು. ಆಯಿತು ಆಲ್ಮೋಸ್ಟ್. ಇನ್ನು ಸ್ವಲ್ಪ ಡ್ರೈ ಆಗಲಿ ಅಷ್ಟೊತ್ತಿಗೆ ಎಣ್ಣೆಯನ್ನು ಹಾಕಿದ್ದೀನಿ. ಇದು ಎಣ್ಣೆ ಕಾದ್ಮೇಲೆ ಫ್ರೈ ಮಾಡಿ ಅದಕ್ಕೆ ಸಾಲ್ಟ್ ಮತ್ತು ಖಾರ, ಇಲ್ಲಾಂದರೆ ಪೆರಿ ಏನಾದರೂ ನಮಗಿಷ್ಟ ಅದನ್ನು ಹಾಕ್ಕೊಂಡು ತಿನ್ನೋದು ಮಸ್ತಾಗಿರುತ್ತೆ. ಏನು ಮಾಡ್ತಾ ಇದೀಯಾ? ಹಾ, ನೀವು ಮುಖಕ್ಕೆಲ್ಲ ಕುಂಕುಮ ಹಚ್ಕೊಂತವಳೆ, ಬೆಬತಿ ಕುಂಕುಮ. ಏನೋ ಮಾರಕ್ ಬೇರೆ ಬಂದ್ಬಿಟ್ಟಿದ್ದಾರೆ. ಏನೋ ಸೌಂಡ್ ಬರ್ತಿತ್ತಲ್ಲ, ಏನೋ ಮಾರಾಟ ಅಂತೆ. ಏನು ಮಾರಾಟ? ಹಾ, ಪ್ಲಾಸ್ಟಿಕ್ ಐಟಮ್ಸಾ? ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಬಿಡು. ಯಾ ಹಬ್ಬ ಅಲ್ಲ, ಅದು ಓಪನ್ ಇದ್ರೆ ನಿನ್ಗೆ ಜೇಜಿ ಮಾಡಿ ಬರ್ತಾ ಇರ್ಬೇಕು ಆಚೆ. ಬಾಯ್ಲಿ ಆಯ್ತು.
ಅವಳ ಮುಖ ನೋಡಿ ಮುಖ ತೋರ್ಸ್ ನಿಂದು ವಿಭೂತಿ ಹೆಂಗ್ ಹಚ್ಕೊಳೋದು ಏನು ಉಲ್ಟ ಹೆಂಗ್ ಹಚ್ಕೊಂತೀವಿ ವಿಭೂತಿ ಹೆಂಗ್ ಹಚ್ಕೊಂತೀವಿ ತೋರ್ಸ್ ಬೇಗ 3 ಬಟ್ಟಿದಂಗ್ ಮಾಡಿ ಎಲ್ಲ ಎಲ್ಲಿ ಹಚ್ಕೊಳ್ಳೋದು ಅಮ್ಮ ಬಂಗಾರಿ ಯಾಕೆ ಎಲ್ಲಿಂದ ಹಚ್ಕೋಬೇಕು ಎಲ್ಲಿಂದ ಹಚ್ಬೇಕು ಹಚ್ಕೋ ವಿಭೂತಿ ಹಚ್ಕೊಳ್ಳುತ್ತೆ ಗುಂಡ ಹಚ್ಕೋ ಸೊ ಆಯಿತು ಫ್ರೆಂಚ್ ಫ್ರೈಸ್ ಆ್ಯಕ್ಚುಲಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟೆ ಕಿರಣ್ಗೆ ಹಾರ್ಲಿಕ್ಸ್ ಮಾಡಿಕೊಟ್ಟಿದ್ದೆ. ಇವಾಗ ಕಿರಣ್ಗೆ ಒಂದು ಮೂವಿ ಹಾಕಿದ್ದಾರೆ, ಚೆನ್ನಾಗಿದೆ. ಯಾವ ಮೂವಿ ಕಿರಣ್ ಅಂದರೆ ಎಲಿಮೆಂಟ್ಸ್ ಅಲ್ಲ, ಆ್ಯನಿಮೇಟೆಡ್ ಮೂವಿ. ಆ್ಯನಿಮೇಟೆಡ್ ಮೂವಿ ಯಾರಿಗಾದ್ರು ನೋಡೋಕ್ಕೆ ಇಷ್ಟ ಇದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ ಇದು ಮೋಸ್ಟ್ಲಿ. ಸೊ ಇವಾಗ ಹಾಕಿದ್ದಾರೆ. ಸೊ ಮೂವಿ ಹಾಕಿದ್ರಲ್ಲ ಸರಿ ಫ್ರೆಂಚ್ ಫ್ರೈಸ್ ಮಾಡಿಕೊಂಡು ಹಂಗೆ ಮೂವಿ ನೋಡೋಣ ಅಂತ ಫ್ರೆಂಚ್ ಫ್ರೈಸ್ನ ಮಾಡ್ತಾ ಇದ್ದೀನಿ. ಯಾವ ಮೂವಿಗೆ ಅದು ಅಂದರೆ ಎಲ್ಲೋಯ್ತು ರಿಮೋಟ್ ಹುಡ್ಕೋದಿರುತ್ತೆ ಇವಾಗ. ಓಕೆ ಇಲ್ಲೇ ಇದೆ. ಇದೇ ಮೂವಿ ಎಲಿಮೆಂಟಲ್ ಚೆನ್ನಾಗಿದೆ ಅಂತ ಹಾಕಿದ್ದಾರೆ ಕಿರಣ್. ಈಗ ನಾನು ನೋಡ್ಬೋದು, ಚೆನ್ನಾಗಿದೆ ಈ ಥರ ಆ್ಯನಿಮೇಟೆಡ್ ಮೂವಿ. ಸೊ ಇನ್ನೇನು ಫ್ರೆಂಚ್ ಫ್ರೈಸ್ ರೆಡಿ ಆಗ್ತದೆ. ಇನ್ನು ಕೂತ್ಕೊಂಡು ಫ್ರೆಂಚ್ ಫ್ರೈಸ್ ತಿನ್ಕೊತ ಮೂವಿ ನೋಡೋದು. ನೈಟ್ ಡಿನ್ನರ್ಗೆ ಏನು ಮಾಡೋದು ಇನ್ನೂ ಯೋಚನೆ ಮಾಡಿಲ್ಲ, ನೋಡೋಣ ಏನಂತ. 4K ನೋಡಿ ತಂದು ಎಲ್ಲಿ ಬಿಸಾಕಿದ್ದಾಳೆ ಇಯ್ಯನ 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 ಇಯ್ಯನ. ಸೊ ಕಿರಣ್ ದೀಪ ಹಚ್ತಾ ಇದ್ದಾರೆ, ಸಾಯಂಕಾಲ ಪೂಜೆ ಮಾಡ್ತಾ ಇದ್ದಾರೆ ಕಿರಣ್ ಮನೆಯಲ್ಲಿ. ಅಪ್ಪ ಮಗಳು ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಒಳಗಡೆ ಇಡ್ತಾಳೆ, ಏನೋ ಇಡ್ತಾಳೆ ಗುಡ್ಗಲ್, ಇಟ್ಬಿಡ್ತಾಳೆ ಗುಡ್ಗಲ್. ಅವಳು ಹೇಳಿದ ಮಾತು ಕೇಳ್ತಾಳೆ. ಆಯ್ತು ಜೇಜಿ ಮಾಡಿ ಬಾ, ಗಂಟೆ ಬಾರ್ಸು. ಪಪ್ಪ ಊದ್ಬತ್ತಿ ಹಚ್ತಾರೆ, ಗಂಟೆ ಬಾರ್ಸು. ಬಾರ್ಸು. ಓಂ ಹೇಳು. ಹೇಳಮ್ಮ. ಓಂ ನಮ ಶಿವಾಯ. ಬೊಟ್ಟು ಬೊಟ್ಟು ಇಟ್ಕೋ. ಓಂ ಹೇಳು. ಮಾಡಿಕೊಂಡು ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ಅವತ್ತಿನ ದಿನ ಅದೇ ಮೂವಿ ನೋಡ್ಕೊಂಡು ಹಂಗೆ ಟೈಮ್ ಆಗಿಬಿಡ್ತು, ಮಲ್ಕೊಂಬಿಟ್ಟಿದ್ವಿ. ಸ್ನ್ಯಾಕ್ಸ್ ಬೇರೆ ತಿಂದಿದ್ವಲ್ಲ, ಅಷ್ಟೊಂದು ಹಸುವು ಕೂಡ ಆಗಿರಲಿಲ್ಲ. ಸೊ ಇದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಮನೆಗೆ ನನ್ನ ತಂಗಿ ಬಂದಿದ್ದಾಳೆ. ಇದು ಸೆಕೆಂಡ್ ಟೈಮ್ ಬಂದಿದ್ದು. ಭಾವ ಅಂತೂ ಫಸ್ಟ್ ಟೈಮ್ ಬಂದಿದ್ದು. ತುಂಬ ದಿನ ಆದಮೇಲೆ ಬಂದಿದ್ದಾರೆ. ಈಯನ ಚಿಕ್ಕವಳಿದ್ದಾಗ ನೋಡಿದ್ದು, ಅದಾದಮೇಲೆ ಇವಾಗೇ ನೋಡ್ತಾ ಇರೋದು. ಪಪ್ಪಿಗೆ ಇವಾಗಲೇ ಟ್ರೈನಿಂಗು. ಟೈಟ್ ದಿನ ಸ್ವಲ್ಪ ಇಲ್ಲ, ಅದು ಕರೆಕ್ಟಾಗಿ ಹಾಕ್ತಾರೆ ಇವರು. ಸೊ ಏನೋ ಅನ್ಕೊಂಡ್ ಬಂದ್ವಿ, ಶಾಪಿಂಗ್ ಅಂತ ಬಂದ್ವಿ. ಆಕ್ಚುಲಿ ಅವಳಿಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದು, ಅವಳಿಗಿಂತ ಜಾಸ್ತಿ ನಾನೇ ತಗೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಟ್ರಯಲ್ ರೂಮಿಗೆ ಬಂದಿದ್ದೀವಿ. ಸೊ ಒಂದೇ ದಿನಕ್ಕೆ ಬಂದಿದ್ದು. ಆವಾಗ ಕೆಲಸ ಆಯಿತು ಅಂತ ಹಂಗೆ ಈ ಪ್ರತಿಭಾನು ಇವಳು ಕರ್ಕೊಂಬಂದಿದ್ರು. ಸೊ ಒಂದೇ ದಿನ ಓಡ್ಬಿಟ್ರೆ ಇದ್ದಂಗೆ ಆಗಿಲ್ಲ. ಸೊ ಏನೋ ಅಂದರೂ ಭಾವ ನೋಡಿ ಎದ್ಕೊಬಿಟ್ಟಿದ್ಲು, ಹೋಗ್ತಾನೆ ಇರಲಿಲ್ಲ ಭಾವ ಜೊತೆ. ಇನ್ನೇನು ಮಲ್ಕೊಂಬಿಟ್ಟಿದ್ಲಲ್ಲ, ಆವಾಗ ಭಾವ ಎತ್ಕೊಂಡಿದ್ರು. ಅವಳಿಗೆ ಗೊತ್ತೇ ಆಗಿಲ್ಲ, ಎದ್ಮೇಲೆ ನೋಡಿದಾಳಂತೆ. ನೋಡಿದ್ಮೇಲೆ ನಾನು ಪ್ರತಿಭಾ ಶಾಪಿಂಗ್ ಮೇಲೆ ಹೋಗ್ಬಿಟ್ಟಿದ್ದೀವಿ, ಅವ್ರ ಜೊತೆ ಇದ್ದಾಳೆ. ಅವಳ ಮುಖ ನೋಡ್ಬಿಟ್ಟು ಏನು ಮಾಡೋಕ್ಕಿಲ್ಲ. ಭಾವ ಹೇಳ್ತಾ ಇದ್ರು ಅವಳಿಗೆ ಆಪ್ಷನೇ ಇಲ್ಲ. ಎದ್ಬಿಟ್ಟು ನನ್ನ ಮುಖ ನೋಡ್ತಿದ್ದಾಳೆ. ಏನು ಆಪ್ಷನ್ ಇಲ್ಲ, ಇರಲೇಬೇಕು. ಬೇರೆಯವ್ರು ಇಷ್ಟು ಜನದ ಮುಂದೆ ನನ್ನ ಮುಖನೇ ಫೆಮಿಲಿಯರ್, ಬೆಟರ್ ಅಂದ್ಬಿಟ್ಟು ನನ್ನ ಜೊತೆ ಇದ್ರು ಅಂತ ಹೇಳ್ತಾ ಇದ್ರು. ನಂಗೆ ನಗುನೇ ಬಂದ್ಬಿಟ್ಟಿತ್ತು. ಆದರೂ ಸೈಲೆಂಟಾಗಿ ಇದ್ಲು. ನಾವು ಹಂಗೂ ಹಿಂಗೂ ಅವಳು ಸೈಲೆಂಟಾಗಿ ಇದ್ದದಕ್ಕೆ ಶಾಪಿಂಗ್ ಆಯಿತು. ಸ್ವಲ್ಪ ಚೆನ್ನಾಗಿ ತುಂಬ ದಿನ ಆಗಿತ್ತು, ಹೋಗ್ಬೇಕು ಅನ್ಕೊತಿದ್ದೆ. ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಫುಲ್ ಬಿಸಿಲಲ್ವಾ, ಸರಿ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಹೇಳಿದ್ರು ಭಾವ. ಹಾಗೆ ಬಂದ್ವಿ. ಮ್ಯಾಂಗೋ ತೊಗೊಂಡಿದ್ದೀವಿ. ಇವಳಿಗೆ ಜ್ಯೂಸ್ ಅಂದರೆ ಯೂಶ್ವಲಿ ತುಂಬ ಇಷ್ಟ ಆಗುತ್ತೆ. ಫಸ್ಟು ವಾಟರ್ ಮೆಲನ್ ತೊಗೊಂಡಿದ್ದೆ. ನಂಗೆ ಮ್ಯಾಂಗೋ ಇರೋದೇ ಮರ್ತ್ಬಿಟ್ಟಿದ್ದೀನಿ, ಸೀಸನ್ ಅಲ್ವಾ, ಸರಿ ಮ್ಯಾಂಗೋ ಯಾಕೆ ಕೇಳಿಲ್ಲ ಅಂದ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡ್ವಿ. ಆಮೇಲೆ ಅಲ್ಲಿದ್ದ ಅವರು ಕ್ಯಾಬ್ ಬುಕ್ ಮಾಡಿಕೊಂಡು
ಕೆಲಸ ಇದೆ ಅಂದ್ಬಿಟ್ಟು ಭಾವ ಮತ್ತು ಪ್ರತಿಭಾ ಆ ಕಡೆ ಹೋದರು. ಮತ್ತು ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಇಲ್ಲಿಂದ ಏನಾನು ಕರ್ಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದಿದ ತಕ್ಷಣ ಅವಳು ಫುಲ್ ಆ್ಯಕ್ಚುಲಿ ಗೊತ್ತರ ಆಟೋಸಲ್ಲಿ ಹತ್ತಿದ ತಕ್ಷಣವೇ ಸ್ವಲ್ಪ ನಿದ್ದೆ ಬರೋ ಥರನೇ ಆಗ್ತಾಯಿತ್ತು. ಮನೆಗೆ ಇನ್ನೇನು ಬರೋಷ್ಟಕ್ಕೆ ಫುಲ್ ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ಬಂದ ತಕ್ಷಣ ಅವಳಿಗೆ ಮಲಗಿಸ್ಬಿಟ್ಟಿದ್ದೀನಿ. ಶಾಪಿಂಗ್ ಅಂತ ಹೋಗಿದ್ವಿ. ಒಂದೇ ದಿನ ಬಂದಿದ್ದು ನನ್ನ ತಂಗಿ ಮತ್ತು ಭಾವ. ಸೊ ಒಂದಿನ ಬಂದು ಇನ್ನೇನು ಬೆಳಗ್ಗೆನೇ ಹಾಗೆ ಹೋಗ್ಬಿಟ್ರು. ಶಾಪಿಂಗ್ ಹೋಗೋಣ ಅಂತ ಏನನ್ನು ಕೂಡ ಕರ್ಕೊಂಡೋಗಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ನಾನು ತೊಗೊಂಡೆ. ತುಂಬ ದಿನ ಆಯಿತು ಹೋಗ್ಬೇಕು ಅನ್ಕೊತಿದ್ದೆ. ಸ್ವಲ್ಪ ಇಷ್ಟ ಆಗಿದ್ದು ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅವ್ರು ಹಂಗೆ ಹೋದ್ರು. ಅಲ್ಲಿದ್ದ ಆಮೇಲೆ ಜ್ಯೂಸ್ ಕುಡ್ಕೊಂಡು ನಾವು ಈ ಕಡೆ ಬಂದ್ವಿ. ಸೊ ಏನೋ ಬಂದ ತಕ್ಷಣ ಫುಲ್ ಟಯರ್ಡ್ ಆಗಿದ್ಲು, ಮಲ್ಕೊಂಡ್ಬಿಟ್ಲು. ಸೊ ಅವಳು ಮಲಗಿದ್ಲಲ್ಲ ಅಂದ್ಬಿಟ್ಟು ನನಗೂ ಏನೋ ಗೊತ್ತಿಲ್ಲ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಮೂವಿ ಯಾವುದು ಗುರು ಶಿಷ್ಯರು ಮೂವಿ ಬಂತು. ಅದೇ ಆಣೆ ಮಾಡಿ ಹೇಳುತ್ತೀನಿ ಸಾಂಗ್ ಇದೆಯಲ್ಲ, ಆ ಸಾಂಗ್ ನೋಡ್ತಾ ಇದ್ದೆ. ಸಡನ್ನಾಗಿ ಓಕೆ ಆ ಮೂವಿ ಬಂತಲ್ಲ ನೋಡೋಣ ಬಿಡು ಅಂತ ಆಗದೆ. ಮೈ ಗಾಡ್, ಈ 2024 ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ನಾನು ನೋಡಿದ್ದು. ಇದರಲ್ಲಿ ನಂಗಂತೂ ತುಂಬಾನೇ ಕನೆಕ್ಟ್ ಆಗ್ಬಿಟ್ಟೆ ಮೂವಿನ. ಇವಳು ಮಲಗಿದ್ಲು, ಅವಳು ಎಷ್ಟೊತ್ತು ಒಂದು 90 ಆಯ್ತು ಮಲಗಿ ಅವಳು. ಹಂಗೆ ಆರಾಮಾಗಿ ಕುತ್ಕೊಂಡು ನೋಡಿದೆ. ಎಷ್ಟು ಎಂಜಾಯ್ ಮಾಡಿದೆ ಅಂದರೆ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು, ಅಷ್ಟು ಕನೆಕ್ಟ್ ಆಗ್ಬಿಟ್ಟೆ. ಯಾಕೆ ಕನೆಕ್ಟ್ ಆದೆ ಅಂದರೆ ಅದಕ್ಕೂ ರೀಸನ್ ಇದೆ. ಈ ಮೂವಿ ಫುಲ್ ಬರೀ ಏನು ಜಾಸ್ತಿ ಅಂದರೆ ಖೋಖೋ ಬರುತ್ತಲ್ಲ ಸ್ಪೋರ್ಟ್ಸ್, ಅದ್ರದ್ದು ಜಾಸ್ತಿ ಇರೋದು. ಏನೋ ಒಂಥರ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಮೂವಿ. ಅದು ಆಟ ಆಡೋದು, ಕಾಂಪಿಟೇಷನ್, ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಖೋಖೋ. ಎಷ್ಟು ನಂಗೆ ಸೀರಿಯಸ್ಲಿ ನಾನು PUC ಇರಬೇಕಾದ್ರೆ ನಾನು ಜಾಸ್ತಿ ಸ್ಪೋರ್ಟ್ಸಲ್ಲಿದ್ದೆ. ರನ್ನಿಂಗ್ ರೇಸ್ ಆಡ್ತಿದ್ದೆ 100 ಮೀಟರ್ಸ್. ಇನ್ಫ್ಯಾಕ್ಟ್ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಕೂಡ ಹೋಗಿದ್ದೆ ಆವಾಗ. ಎಷ್ಟೆಲ್ಲ ಅವಾಗೆಲ್ಲ ಜಾಸ್ತಿ ಅದರಲ್ಲೇ ಇದ್ದೆ. ಖೋಖೋ ಕೂಡ ಆಡಿದ್ದೆ, ಖೋಖೋಗೂ ಕೂಡ ಹೋಗಿದ್ದೆ. ಖೋಖೋಗೆ ತುಂಬ ಸ್ಟ್ಯಾಮಿನಾ ಬೇಕು, ಹೆಂಗೆ ಓಡಾಡಬೇಕು, ಟ್ರಿಕ್ಸ್ ಯೂಸ್ ಮಾಡಬೇಕು, ನ್ಯಾಕ್ ಹೆಂಗಿದೆ ಅಂದರೆ ನಾನು ಎಲ್ಲ ಆಡಕ್ಕೆ ಹೋಗಿದ್ದು ಕಾಂಪಿಟೇಷನ್ಗೆ, ಡಿಸ್ಟ್ರಿಕ್ಟ್ ಲೆವೆಲ್ಗೆಲ್ಲ ಹೋಗಿದ್ದು, ಅದೆಲ್ಲ ಕಣ್ಮುಂದೆ ಬಂದ್ಬಿಡ್ತು ನನಗೆ. ಹೆಂಗೆ ತೋರಿಸಿದ್ದಾರೆ ಅಂದರೆ ಅದು ಪೋಲ್ ಕಿಕ್ ಮಾಡಿ ಹಿಂಗೆ ಮಾಡೋದು, ಸ್ಟ್ರೈಟ್ ಲೈನ್ಗೆ ಹೋಗೋದು, 9 ಮಿನಿಟ್ಸ್ ನಾವು ಅವ್ರನ್ನ ತುಂಬ ಆಟ ಆಡಿಸ್ಬೇಕು, ಔಟ್ ಆಗ್ದೇನೆ 3 ಜನ ಹೋಗೋದು. ಅದೆಲ್ಲ ನೋಡ್ತಾ ಇದ್ರೆ ಯಪ್ಪ ನಂಗೆ ತುಂಬ ಕನೆಕ್ಟ್ ಆಗ್ಬಿಟ್ಟೆ. ನನಗೆ ಅದೆಲ್ಲ ಮೆಮೊರೀಸ್ ನೆನಪಾಗ್ಬಿಡ್ತು. ಅವಾಗೆಲ್ಲ ಹೆಂಗೆ ಸ್ಪೋರ್ಟ್ಸಲ್ಲಿ ತುಂಬ ಇದ್ದೆ. ಅದಾದಮೇಲೆ ನಾವು ಮತ್ತೆ ಇಲ್ಲವೇ ಇಲ್ಲ, ಇವಾಗ ಸುಮ್ಮನೆ ನಡೆಯೋಕ್ಕೇ ಆಗಲ್ಲ, ಹಂಗಾಗ್ಬಿಟ್ಟಿದೆ. ಅದಾದಮೇಲೂ ಕೂಡ ನಾನು ಮದುವೆ ಆದಮೇಲೂ ಕೂಡ ಆಫೀಸಲ್ಲಿ ವರ್ಕ್ ಮಾಡಬೇಕಿದ್ರೆ ಬರೀ ವಿಮೆನ್ಸ್ದು ಕ್ರಿಕೆಟ್ ಮ್ಯಾಚ್ ಇತ್ತು. ಅದರಲ್ಲಿ ಓಕೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋಗಿದ್ವಿ. ಅದು ಕೂಡ ವಿನ್ ಆದ್ವಿ. ಆದರೆ ಕ್ರಿಕೆಟ್ ನಂಗೆ ಅಷ್ಟೊಂದು ಇರಲಿಲ್ಲ. ಓಕೆ ಟೀಮ್ ವೈಸ್ ಟೀಮ್ ಸೇರಿ ಎಲ್ಲ ಸೇರಿ ವಿನ್ ಆಗಿದ್ದದು. ಅದಕ್ಕೂ ಕಪ್ ಕೂಡ ಬಂದಿತ್ತು. ಮತ್ತು ಅದಾದಮೇಲೆ 100 ಮೀಟರ್ಸ್ ಮತ್ತೆ ಅಲ್ಲಿ ಕೂಡ ಇತ್ತು. 100 ಮೀಟರ್ಸ್ ರನ್ನಿಂಗ್ ಅದೆಲ್ಲ ಇತ್ತು. ಸೊ ಓಕೆ ಟ್ರೈ ಮಾಡೋಣ ಅಂತ ತುಂಬ ದಿನ ಗ್ಯಾಪ್ ಆಗಿತ್ತು. ಸೊ ಟ್ರೈ ಮಾಡೋಣ ಅಂತ ಮಾಡಿದೆ. ಆದರೆ ಸರಿಯಾಗಿ ಬಿದ್ದೆ ಮಾತ್ರ. ಬಿದ್ದು ಇದೆಲ್ಲ ಸ್ಕ್ರಾಚ್ ಆಗಿ, ಮಂಡಿ ಎಲ್ಲ ಸ್ಕ್ರಾಚ್ ಆಗಿ, ನಿದ್ದೆನೇ ಮಾಡಿರಲಿಲ್ಲ ಅವತ್ತಿನ ದಿನ. ಕಿರಣ್ ಶಾಕ್ ಆಗಿಬಿಟ್ಟಿದ್ರು, ಏನಿದು ಹಿಂಗೆ ಮಾಡ್ಕೊಂಬಂದಿದ್ಯಾ ಹೋಗಿ ಅಂತ. ಏನ ಎದ್ಲು ಅನ್ಸುತ್ತೆ. ಬಟ್ ಆದರೂ ನಾನೇ ವಿನ್ ಆಗಿದ್ದೀನಿ. ಅಲ್ಲಿ ಕೂಡ ಮೆಡಲ್ ಬಂದಿದೆ ನನಗೆ ಆಫೀಸ್ ಕಡೆಯಿಂದ. ಮೂವಿ ಮಾತ್ರ ಸೂಪರ್ ಆಗಿದೆ, ನೀವು ನೋಡಿ. ಸ್ಪೋರ್ಟ್ಸಲ್ಲಿದ್ದರೆ ನೀವು ಕನೆಕ್ಟ್ ಆಗ್ತೀರಾ. ಏನ ಜಸ್ಟ್ ಎದ್ಲು, 6 ಗಂಟೆ ಆಗಿದೆ ನೋಡಿ. ಏನ ಇಲ್ಲೇ ಮಲಗಿಸಿದ್ದೆ, ಎದ್ದಿದ್ದಾಳೆ. ಇವಾಗ ಪೂಜೆ ದೀಪ ಹಚ್ಬೇಕು. ಅಮ್ಮು ನಿದ್ದೆ ಆಯ್ತಾ? ಇದೇ ಲೈಟ್ ಹಾಕೋಣ. ಆಯ್ತಾ ನಿದ್ದೆ? ನಾನು ಮಸ್ತ್ ಮೂವಿ ಎಂಜಾಯ್ ಮಾಡಿದೆ ನಾನು. ಎದ್ದೋಳು, ಹೋಗು ಬಂಗೋರು, ಹೋಗಮ್ಮ ಹೋಗು. ನಿದ್ದೆ ಚೆನ್ನಾಗಿ ಹೊಡೆದಿದೀಯಾ. ಬಾ ಚಿಕ್ಕಿ ಎಲ್ಲಿ ಹೋದ್ರಾ? ಚಿಕ್ಕಿ ಹೋದ್ರಾ? ಎಲ್ಲೋದ್ರು? ಬಾ. ಪೂಜೆ ಆಯ್ತಲ್ಲಮ್ಮ, ಹೋಗೋಣ ನಡಿ. ಪ್ಯಾಂಟ್ ಹಾಕೋ ಹೋಗೋಣ. ಬಾಲ್ ತಗೊಂಡ್ ಬಾ. ಸೊ ನನ್ನ ತಂಗಿ ಬಂದಿದ್ಲಲ್ಲ, ಅವಳ ಹತ್ರ ಹೋಗ್ತಾಳೇನೋ ಅನ್ನೋ ಡೌಟಲ್ಲಿದೆ ಆ್ಯಕ್ಚುಲಿ ನಾನು. ಏನಂದರೆ ಇವಳು ಸ್ವಲ್ಪ ಗೊತ್ತಿದ್ದರೆ ಅವ್ರ ಹತ್ರ ಬೇಗ ಹೋಗ್ಬಿಡ್ತಾಳೆ. ಬಟ್ ಲಾಸ್ಟ್ ಟೈಮ್ ಬಂದಾಗ ಹೋಗಿರಲಿಲ್ಲ ಇವಳ ಜೊತೆ. ಬಟ್ ಈ ಸರಿ ಏನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದಾಳಲ್ಲ. ಅವ್ರು ರಾತ್ರಿ ಬಂದಿದ್ದಾರೆ ಬಟ್ ಮಲಗಿಬಿಟ್ಟಿದ್ಲಿ ಇವಳು. ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ ಫುಲ್ ಖುಷಿ ಆಗಿಬಿಟ್ಟಿದ್ದಾಳೆ. ಚಿಕ್ಕಿ ಅಂತ ಅಂದ್ಬಿಟ್ಟು ಬೇಗ ಕನೆಕ್ಟ್ ಆಗಿಬಿಟ್ಲು ಅವಳ ಹತ್ರ ಚೆನ್ನಾಗಿ ಆಟ ಆಡ್ಕೊಂಡಿದ್ದು. ಅವಳೇ ಸ್ನಾನ, ಅವಳೇ ಡ್ರೆಸ್ ಹಾಕಬೇಕು, ಅವಳೇ ರೆಡಿ ಮಾಡಬೇಕು, ಹಂಗೆ ಆ ಥರ. ಯಾರಾದರೂ ಹಚ್ಕೊಬಿಟ್ರೆ ಅವರೇ ಎಲ್ಲ ಮಾಡಬೇಕು, ಆ ಥರನೇ ಇವಳು. ಸೊ ಅವಳ ಹತ್ರ ಚೆನ್ನಾಗಿದ್ಲು. ಅದೇ ಭಾವ ಹೇಳ್ತಿದ್ರು ನೋಡೋಕ್ಕೆ ಮೇ ಬಿ ಸೇಮ್ ಇದ್ದೀರಾ, ಅದಕ್ಕೆ ಬಂದಿರಬೇಕು ಅಂತ. ಸನ್ಸೆಟ್ ಆಗೋಕ್ಕಿಂತ ಬೇಜಾನ್ ಟೈಮ್ ಇದೆ. ಬಾ ತಗೋ. ಅಯ್ಯೋ ಎಷ್ಟು ಚೆನ್ನಾಗಿದೆ. ಆಮೇಲೆ ಓಯ್ ಕ್ಯಾಚ್, ಅಯ್ಯೋ ತಗೋ ಬಾಲ್.
ಅಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಇದೆ, ಇಲ್ಲಿ ಮೂನ್. ಸ್ಲೋ ಸ್ಲೋ ಸ್ಲೋ. ಸ್ಲೋ ಸ್ಲೋ ಸ್ಲೋ. ನಂಗೆ ಕೊಡು, ನಂಗೆ ಕೊಡು. ನಂಗೆ ಮಾಡು, ಹೊಡಿ ಕಿಕ್. ಹಾಂ ಹೊಡಿ. 1 2 3. ವಾವ್. ನಾನು ನಿಂಗೆ ಮತ್ತೆ ಮತ್ತೆ ಒಂದು ಮತ್ತೆ ಜೋರಾಗಿ ಹೊಡಿ, ಜೋರಾಗಿ ಹೊಡಿ. ಸನ್ಸೆಟ್ ಆಗೇ ಹೋಯ್ತಾ? ಅಷ್ಟೇ, ನಾನು ಕಾಯ್ತಾ ಇದ್ದೆ. ಅಮ್ಮ ಸನ್ಸೆಟ್ ಆಗೋಗ್ಬಿಡ್ತು ಅಮ್ಮ ಅವಾಗ್ಲೇ. ಏನಮ್ಮ? 1 2 3 ಕೊಡು. ಒದೇ ಅಮ್ಮ ಕೊಡು. ಅವಳು ಹೊಡಿಬೇಕಾದ್ರೆ ಡಿಶಮ್ ಅಂತಾಳೆ, ಕ್ಯೂಟ್ ಇರುತ್ತೆ. ಅಲ್ಲಿ ಅವ್ರು ಯಾರು ಇಲ್ಲ, ಎಲ್ಲ ಸಮ್ಮರ್ ಹಾಲಿಡೇಸ್ ಅಂತ ಹೋಗ್ಬಿಟ್ಟಿದ್ದಾರೆ. ಇವಳು ಫುಲ್ ಬೋರ್, ಅದಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ. ಅಯ್ಯೋ ಏನಾಯ್ತಪ್ಪ ಬಂಗಾರಿಗೆ? ಕೊಡು, ಜೋರಾಗಿ ಹೊಡಿಬೇಕು. 1 2 ಏನ್ ಸೌಂಡ್ ಅದು? ಬಾ, ನಿನ್ನ ಹತ್ರ ಬಂತು. ಮುಟ್ಟಬಾರ್ದಲ್ಲಿ ಧೂಳಿದೆ. ಥೂ, ನೋ ಅಮ್ಮ ನೋ, ಇಲ್ಲಾಂದ್ರೆ ಕೆಲ ಕರ್ಕೊಂಡು ಹೋಗ್ತೀನಿ ನೋಡು. ಇಷ್ಟು ರಾಶಿ ಧೂಳು ಇರುತ್ತೆ ಇಲ್ಲಿ. ಯಪ್ಪ, ಎಂತ ಶಾಕ್ ಕೊಟ್ರು ಅಂದ್ರೆ, ಇವಾಗ ಕಿರಣ್, ನಾನು ಟೆರೆಸ್ ಮೇಲೆ ಹೋಗಿದ್ದೆ ಇವಾಗ ಆಟಾಡಕ. ಕಿರಣ್ ಕಾಲ್ ಮಾಡಿದ್ರು ಜಸ್ಟ್, ಇವತ್ತು ಸ್ವಲ್ಪ ಮೀಟಿಂಗ್ಸ್ ಇದೆ, ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಬಂದು ಡೋರ್ ಓಪನ್ ಮಾಡಿದ್ದೀನಿ. ಅವ್ರ ಹತ್ರ ಒಂದು ಕೀ ಇರುತ್ತಲ್ವಾ, ಓಪನ್ ಮಾಡ್ಕೊಂಡ್ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ನಾನು ಒಳಗಡೆ ಬಂದು ನೋಡಿ ಡಗ್ ಶಾಕ್ ಆಯ್ತಿದ್ಲಿ, ಯಾರಪ್ಪ ಇದು ಅಂತ. ಹೆಂಗ್ ಶಾಕ್ ಕೊಟ್ಟಿದ್ದಾರೆ ನೋಡಿ. ಹಿಂಗ ಶಾಕ್ ಕೊಡೋದು? ಯಾರಮ್ಮ? ಪಪ್ಪನಾ? ಯಪ್ಪ, ನಾನು ಇವಳು ಯಾರ ಮಾಡೋಣ, ಯಾರ ಹತ್ರ ನೋಡಿ ಮಾಡ್ತಾ ಇದ್ದಾಳೆ. ನಾನು ಏನಕ್ಕೆ ಲೇಟ್ ಆಗುತ್ತೆ ಅಂತ ಸುಳ್ಳೆ, ಬಟ್ ಭಯ ಆಯ್ತು ಸ್ವಲ್ಪ ಸಡನ್ ಆಗಿ. ಸೊ ಇವತ್ತು ತೊಗೊಂಬಂದಿದ್ದು ಇದೊಂದು ಟೀ ಶರ್ಟ್ ತೊಗೊಂಬಂದಿದ್ದೀನಿ. ಈ ಥರ ಬರುತ್ತೆ, ಓವರ್ ಸೈಜ್ಡ್ ಟೀ ಶರ್ಟ್. ಬ್ಯಾಕ್ ಸೈಡ್ ಹಿಂಗೆ. ಹಾಂ, ಯಾರಿಗದು? ಸೊ ಇದೊಂದು ತಗೊಂಡಿದ್ದೀನಿ. ಅದೇ ಥರ ಸೇಮ್ ಇನ್ನೊಂದು ಸ್ವಲ್ಪ ದೊಡ್ಡದು, ಚೆನ್ನಾಗಿರುತ್ತೆ ತಗೊಂಡ್ರೆ. ಬ್ಯಾಕ್ ಸೈಡ್ ಈ ಥರ ಪ್ರಿಂಟ್ ಬಂದಿದೆ, ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ. ಅದಾದಮೇಲೆ ಇದೊಂದು ಸೆಟ್ ಡ್ರೆಸ್ಸು, ಇದು ಟಾಪ್ ಮತ್ತು ಇದು ಪ್ಯಾಂಟ್. ಸೈಡಿಗೆ ಈ ಥರ ಕಟ್ ಬಂದಿದೆ. ತುಂಬ ಕಂಫರ್ಟಬಲ್ ಆಗಿರುತ್ತೆ, ಮಟೀರಿಯಲ್ ತುಂಬ ಚೆನ್ನಾಗಿದೆ ಟ್ರಾವೆಲಿಂಗ್ ಟೈಮಲ್ಲಿ ಎಸ್ಪೆಷಲಿ ಅಂತ. ಸೊ ಇದೊಂದು ತೊಗೊಂಡಿದ್ದೀನಿ. ಸೊ ಅಷ್ಟೇ, ಇಷ್ಟೇ ತೊಗೊಂಬಂದಿದ್ದು ನೋಡಿ. ಇಲ್ಲಿ ಎಷ್ಟು ತಂದು ಅಡುಗೆ ಮನೆದೆಲ್ಲ ಇಲ್ಲಿಗೆ, ಎಲ್ಲಂದ್ರೆ ಅಲ್ಲಿ ಏನೇನೇನೇನೇನೋ ಅಲ್ಲಿ. ಎಲ್ಲಿ ಅಯ್ಯ ಪಪ್ಪ ಬಂದು ಸರ್ಪ್ರೈಸ್ ಕೊಟ್ರಾ? Before you dip it in, I need to just get a feeling of the foundation of the dosa. Oh, that one is so spongy. ಚೆನ್ನಾಗಿದ್ಯಾ? You get the sweetness. ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಅದಕ್ಕೆ ಡೈಲಿ ಮ್ಯಾಂಗೋ ತಿಂತಾ ಇದ್ದೀವಿ. ಜಾಸ್ತಿ ತರಿಸ್ಬಿಟ್ಟಿದ್ದಾರೆ ಕಿರಣ್. ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ಆನ್ಲೈನಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ಎಷ್ಟು 6 ಮ್ಯಾಂಗೋಸ್ಗೆ ಏನೋ 600 ಆಯಿತು ಅಂತಾರೆ, ಅಂದರೆ 1 ಮ್ಯಾಂಗೋಸ್ 100 ರೂಪೀಸ್ ಆದಂಗೆ. ಇವಾಗ ಆ ಥರ ತರಿಸಿದ್ದಾರೆ. ಅದು ತುಂಬ ಸ್ವೀಟಾಗಿತ್ತು, ಒಂದೂ ಹುಳಿ ಹಾಳಾಗಿರೋದು ಆ ಥರ ಅಂತೂ ಇಲ್ಲ. ದುಡ್ಡು ಕೊಟ್ಟಂಗೆ ಹಂಗೆ ಅಲ್ವಾ. ಸೊ ಆಮೇಲೆ ಇನ್ನೊಂದೂ ತರಿಸಿದ್ದಾರೆ, ಅದು 250 ಏನೋ ಬಂದಿದ್ದು, 3 ಏನೋ ಬಂದಿತ್ತು. ಅದು ಚೆನ್ನಾಗಿತ್ತು, ಬಟ್ ಸ್ವಲ್ಪ ಹುಳಿ ಇತ್ತು, ಬಟ್ ಸೂಪರಾಗಿತ್ತು. ಏನ ಅಂತೂ ಫುಲ್ ರಾತ್ರಿ ಆದರೂ ಸಾಕು ತಿನ್ನೋಣ ಅಂತಲೇ ಇರ್ತಾಳೆ. ಸೊ ಅವಳು ಮೂತಿ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಇಷ್ಟಪಟ್ಟು ತಿಂದಿದ್ದಾಳೆ ಅಂತ. ಸೊ ಅಷ್ಟೇ, ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಬಾಯ್, ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.